ಹಾಯ್ ಸ್ನೇಹಿತರೆ, ಎಫಿಷಿಯಂಟ್ ವೇ ಚಾನಲ್ಗೆ ಸ್ವಾಗತ. ನಿಮ್ಮ ಕಷ್ಟಕ್ಕೆ ಆಗದೆ ನೀವು ಸಕ್ಸಸ್ ಆದಾಗ ಮಾತ್ರ ಊರು ತುಂಬ ಪ್ರಚಾರ ಪಡೆದುಕೊಳ್ಳುವವರು ಈ ಕಾಲದಲ್ಲಿ ಕಾಮನ್. ಯಾರು ನಿಮಗೆ ಸಂಪೂರ್ಣ ಸಪೋರ್ಟ್ ಮಾಡಿಲ್ಲ ಅನ್ನುವ ಹಾಗೆ ಇರ್ತಾರಲ್ಲ, ಅವರೇ ನಿಮ್ಮ ನಿಜವಾದ ಸ್ನೇಹಿತರು. ಬನ್ನಿ ಇವತ್ತಿನ ಕಷ್ಟದಲ್ಲಿ ಇರುವಾಗ ಬರುವ ಸ್ನೇಹಿತನ ಕತೆ ಕೇಳೋಣ. ಒಬ್ಬ ರೈತನ ಮನೆಯಲ್ಲಿ ಒಂದು ಇಲಿ ವಾಸವಾಗಿರುತ್ತಂತೆ. ಆ ಇಲಿಯನ್ನು ಸಾಯಿಸುವುದಕ್ಕೆ ರೈತನ ಹೆಂಡತಿ ಇಲಿ ಹಿಡಿಯುವಂತ ಉಪಕರಣವನ್ನು ತಂದು ಇಡುತ್ತಾಳಂತೆ. ಅದನ್ನು ನೋಡಿದ ಇಲಿ ಮನೆಯಿಂದ ಹೊರಗಡೆ ಓಡಿ ಹೋಗಿ ರೈತ ಸಾಕಿದಂತ ಕೋಳಿ ಮತ್ತು ಕುರಿಗೆ ಹೇಳುತ್ತಂತೆ, ನನ್ನನ್ನು ಸಾಯಿಸುವುದಕ್ಕೆ ಇಲಿ ಹಿಡಿಯುವಂತ ಮಿಷಿನ್ ತಂದು ಇಟ್ಟಿದ್ದಾರೆ ಅಂತ. ಆಗ ಕುರಿ ಮತ್ತು ಕೋಳಿ ಹೇಳುತ್ತಂತೆ, ಅವರು ನಿನ್ನನ್ನು ಸಾಯಿಸುವುದಕ್ಕೆ ಹೊರಟಿರುವವರು, ನಮ್ಮನ್ನಲ್ಲ, ನಿನ್ನ ಹಣೆಬರಹ ನೀನು ಅನುಭವಿಸಿಕೊ ಅಂತ. ಮರುದಿನ ಆ ಇಲಿ ಹಿಡಿಯುವಂತಹ ಮಿಷಿನ್ನಲ್ಲಿ ಹಾವಿನ ಬಾಲ ಸಿಕ್ಕಾಕೊಳ್ಳುತ್ತಂತೆ. ಶಬ್ದ ಕೇಳಿ ಇಲಿ ಸಿಕ್ಕಾಕೊಂಡಿತ್ತು ಅಂತ ರೈತನ ಹೆಂಡತಿ ಓಡಿ ಓಡಿ ಬರುತ್ತಾಳೆ. ಆ ಹಾವು ರೈತನ ಹೆಂಡತಿಗೆ ಕಚ್ಚಿ ಬಿಡುತ್ತಂತೆ. ಸೊ ರೈತನ ಹೆಂಡತಿನ ಆಸ್ಪತ್ರೆಗೆ ಸೇರಿಸ್ತಾರಂತೆ. ಆ ಆಸ್ಪತ್ರೆಯಲ್ಲಿರುವ ಹೆಂಡತಿಗೆ ರುಚಿಯಾಗಿ ಏನಾದರೂ ಮಾಡಿಕೊಡಬೇಕೆಂದು ರೈತನ ಮನೆಗೆ ಹೋಗಿ ಕೋಳಿಯನ್ನು ಕೊಯ್ದು ಕೋಳಿ ಸಾರು ಮಾಡಿಕೊಡುತ್ತಾನೆ. ತನ್ನ ಹೆಂಡತಿ ಸಂಪೂರ್ಣವಾಗಿ ಚೇತರಿಸಿಕೊಂಡ ನಂತರ ಆಸ್ಪತ್ರೆಯಿಂದ ಮನೆಗೆ ಬಂದಾಗ ಖುಷಿಗೆ ರೈತ ಎಲ್ಲ ಸಂಬಂಧಿಕರನ್ನು ಕರೆದು ಆ ಕುರಿಯನ್ನು ಕೂಡ ಕೊಯ್ದು ಎಲ್ಲರಿಗೂ ಬಾಡೂಟ ಹಾಕಿಸ್ತಾನೆ. ಸೊ ಅಲ್ಲಿಗೆ ಕುರಿ ಕಥೆನೂ ಮುಗೀತು, ಕೋಳಿ ಕಥೆನೂ ಮುಗೀತು. ಸೊ ಜೀವನದಲ್ಲಿ ನಮ್ಮ ಹತ್ತಿರದ ವ್ಯಕ್ತಿಗಳಿಗೆ ತುಂಬ ಕಷ್ಟ ಇದೆ ಎಂದು ಗೊತ್ತಾದಾಗ ಕೈ ಕಟ್ಟಿ ಕುಳಿತುಕೊಳ್ಳುವುದಕ್ಕಿಂತ ಅವರಿಗೆ ಸಹಾಯ ಮಾಡಬೇಕು. ಯಾಕೆಂದರೆ ಅವರಿಗೆ ಬಂದಂಥ ಕಷ್ಟ ನಮಗೆ ಯಾವಾಗ ಬರುತ್ತೋ ಅಂತ ಗೊತ್ತಾಗಲ್ಲ. ಸೊ ಈ ಕಥೆಯ ಸಾರಾಂಶವಿಷ್ಟೇ. ಈ ಕತೆ ನಿಮಗೆ ಇಷ್ಟವಾದರೆ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ. ನಾವು ಹಾಕುವ ವಿಡಿಯೋ ನೀವು ಮೊದಲು ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.